ಫ್ರೆಂಡ್ಸ್, ಗಾನವಿಗೆ ಇದನ್ನು ಕೊಟ್ಟಿದ್ದಾರೆ ಇವಾಗ ಗೈಡ್ಸ್ದು ಏನು ಸ್ಯಾಶೆ ಕೊಟ್ಟಿದ್ದಾರೆ. ಅದಕ್ಕೆ ಇವನ್ನೆಲ್ಲ ಅಂಟಿಸ್ಬೇಕು. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವನ್ನೆಲ್ಲ ಹಾಕಬೇಕು, ಸ್ಟಿಚ್ ಮಾಡಬೇಕು. ಪಿನ್ ಮಾಡಿದ್ದೀನಿ, ಅವನ್ನೆಲ್ಲ ಸ್ಟಿಚ್ ಮಾಡಬೇಕು. ಅವೆಲ್ಲ ಅಷ್ಟು ಸ್ಟೆಪ್ಸನ್ನು ಮುಗಿಸಿದ್ದಾರೆ ಅಂತ ಇವ್ರ ಗೈಡ್ಸಲ್ಲಿ. ಇನ್ನೂ ಸುಮಾರಿದ್ದಾವೆ, ಈಗ ಅಷ್ಟು ಮುಗಿಸಿದ್ದಾರೆ. ಇವನ್ನಿಷ್ಟು ಅಂಟಿಸ್ಬೇಕು. ಇವು ಇಷ್ಟು ಮೇಲೆ ಟಾಪಿಗೆ, ಇದು ಮೇಲೆ ಎಕ್ಸ್ಟ್ರಾ ಹಿಂಗೆ ಹಾಕ್ಕೊಳ್ತಾರಲ್ಲ ಅದಕ್ಕೆ ಇದೆಲ್ಲ. ಈಗ ಇದನ್ನು ಸ್ಟಿಚ್ ಮಾಡೋದಕ್ಕೆ ತೆಗೆದುಕೊಡಿ. ಪಿನ್ ಹಾಕಿದ್ದೀನಿ. ಇದನ್ನು ಗೈಡ್ಸ್ ಯೂನಿಫಾರ್ಮ್ ಮೇಲೆ ಈ ಥರ ಹಾಕ್ಕೋಬೇಕು. ಇವತ್ತು ಕೊಟ್ಟಿದ್ದಾರೆ ಸ್ಕೂಲಲ್ಲಿ, ಅದನ್ನು ಸ್ಟಿಚ್ ಮಾಡಿ ಕೊಡಬೇಕು. ಈಗ ನೋಡಿರಿ, ಈ ಥರ ಪಿನ್ ಹಾಕಿದ್ದೀನಿ. ಇದನ್ನು ಈಗ ನಾನೇ ಕೈಯಿಂದ ಹೊಲಿತೀನಿ. ಈ ಥರ ಗೈಡ್ಸ್ ಎಕ್ಸಾಮ್ಸ್ ತೊಗೊತಾ ಹೋದಂಗೆಲ್ಲ ಇದನ್ನು ಫುಲ್ಲು ಈ ಥರ ಬರುತ್ತೆ. ಈ ಸ್ಯಾಶೆ ಫುಲ್ ತುಂಬ ಈ ಥರ ಬ್ಯಾಡ್ಜಸ್ ಕೊಡ್ತಾರೆ. ಇವಾಗ 1 2 3 4 5 6 7 8 ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ. ಇದು ಮೇಲೆ ಇವು ಎಲ್ಲ ಕೊಡ್ತಾರೆ. ಇವು ಎಲ್ಲ ಎಕ್ಸಾಮ್ಸ್ ಮಾಡಿದ್ರೆ ಮಾತ್ರ ಕೊಡ್ತಾರೆ ಇವನ್ನ. ಸ್ಲೀವ್ಸಿಗೆ ಅದು ಗೈಡ್ಸ್ದು ಯೂನಿಫಾರ್ಮ್ ಬರುತ್ತಲ್ಲ, ಅದಕ್ಕೆ ಸ್ಲೀವ್ಸ್ಗೆ ಹಾಕೋದಕ್ಕೆ ಕೊಟ್ಟವ್ರೆ. ಆ ಕಡೆ ಈ ಕಡೆ ಮೂವ್ ಆಗುತ್ತೆ ಅಂಥೇಳಿ ಈ ಥರ ಪಿನ್ ಹಾಕಿದ್ದೀನಿ. ಪಿನ್ ಹಾಕಿ ಸ್ಟಿಚ್ ಆದಮೇಲೆ ನಾನೇ ಇದನ್ನು ಪಿನ್ ತೆಗೆದುಬಿಡ್ತೀನಿ. ಈ ಥರ ಹಾಕಬೇಕು ನೋಡಿ. ಇವನ್ನ ತೆಗಿಬೇಕಾ ಈಗ? ಎರಡನ್ನೂ ತೆಗಿಬೇಕೀಗ. ತೆಗೆದು ಅವನೇ ಮಾಡ ಹಿಡ್ಕೊಳೋದು ನಾವೇ. ಅವನ್ನ ತೆಗೆದುಬಿಟ್ಟು ಇವನ್ನ ಇದು ಇನ್ನೇನಿದೆ, ಇದು ಸೇಮ್ ಐತಲ್ಲ? ಇಲ್ಲ, ಕಲರು ಸೈಜು. ಈಗ ನೋಡ್ರಿ, ಆ ಕರ್ನಾಟಕ ತೆಗೆದು ಈ ಕರ್ನಾಟಕ ಹಾಕಬೇಕು. ಇಲ್ಲಿ ಇದು ಇಲ್ಲಿ ಇದು ಇಲ್ಲಿ 4 ಪಾರ್ಟ್ಸ್ ಹಿಡಿಯಲ್ಲ ನಂದ್ರಲ್ಲಿ. ಹತ್ರ ಹಾಕ್ಬೇಕು. ತೋಳು ಸಣ್ಣ ಇದಾವೆ, ಹೊಲಿಬೇಕು. ಅಂಟಿಸೋದಲ್ಲ, ಹೊಲಿಬೇಕು. ಇಷ್ಟು ನೋಡ್ಬೇಕು. ಅದು ಸ್ಲೀವ್ಸ್ ಸಣ್ಣ ಇದಾವೆ. ಹಿಡಿತೈತಾ ಇಲ್ವಾ? ಹತ್ರ ಒಂದ್ರ ಮೇಲೆ ಕುತ್ಕೊಂತವ ಏನೋ ಅಲ್ವಾ? ಒಂದು ಕಡೆ 3 ಹಾಕವಲ್ಲ, ಒಂದು ಕಡೆ 3 ಸಾಲುತ್ತೆ, ಒಂದು ಕಡೆ 4 ಐತೆ. ಇದು ಒಂದು ಸೈಡ್. ಯಾವ ಕಡೆ? ಫಸ್ಟ್ ಇದನ್ನು ಹೊಲಿತೀನಿ, ಆಮೇಲೆ ಅದನ್ನು ಹಾಕಿ ಬರುತ್ತೆ. ಅದಕ್ಕೆ ಗ್ರೀನ್ ಕಲರ್ ಇನ್ನೊಂದಿಲ್ಲ ಇದೆ. ಇದನ್ನು ಆ ಕಡೆ ಒಳಗೆ 4 ಕೆಳೆ ಮಾಡಿ ಹೊಲಿತೀನಿ, ಅಂದ್ರೆ ಗಟ್ಟಿ ಕುತ್ಕೋತವೆ. ಮತ್ತೆ ಬಿಚ್ಚಬೇಕು. ನಾನು ಲಾಸ್ಟ್ ಟೈಮ್ ಏನು ಮಾಡಿದೆ, ಇದನ್ನು ಮತ್ತೆ ನನಗೂ ಅಷ್ಟು ಗೊತ್ತಿರಲಿಲ್ವಲ್ಲ, ಇದನ್ನು ನಾನೇ ಹಚ್ಚಿದ್ದೀನಿ. ಈಗ ಅದು ಹೊಲಿದು ತೆಗೆದು ಇದಾಗ್ತವೇನೋ. ನೋಡಿರಿ, ಇದು ಹ್ಯಾಂಡ್ ಸ್ಟಿಚಿಂಗ್ ಹಾಕಿರೋದು. ಇದೇನು ಕಲೆ ಬೀಳಲ್ಲ. ಮತ್ತು ಇದು ಒಂದು ಹಾಕಕ್ಕೆ ಹೇಳಿದ್ರಿ ಲಾಸ್ಟ್ ಟೈಮ್. ಇದು ಏನಿಲ್ಲ, ಇದ್ರ ಚೇಂಜ್ ಏನಿಲ್ಲ. ಇದು ಒಂದು ನಂಗೆ ಇದು ಇಷ್ಟ, ಯೂನಿಫಾರ್ಮ್ ಪಾರ್ಟ್. ಅದು ಹಾಕ್ಕೊಂಡ್ರೆ ಒಂದು ಅವ್ನು ಬಿಚ್ಚು ನೀನು, ನಾನು ಇವನು ಹೊಲಿತೀನಿ. ಫ್ರೆಂಡ್ಸ್, ಗಾನವಿ ಗೈಡ್ಸ್ ಮತ್ತು ಸ್ಕರ್ಟ್ಸ್ಗೆ ಕ್ಯಾಂಪಿಗೆ ಹೋಗ್ತಿದ್ದಾಳೆ. ಅವಳಿಗೆ ಸ್ನ್ಯಾಕ್ಸ್ ಬೇಕಾಗಿತ್ತು ಸ್ವಲ್ಪ. ಈಗ ಹೋಗಿ ತೊಗೊಂಬಂದಿದ್ದೀವಿ. ಏನೇನು ತೊಗೊಂಬಂದಿದ್ದೀವಿ ಅಂತ ತೋರಿಸ್ತೀನಿ. ಮತ್ತು ಅದು ಸ್ಟಿಚ್ ಮಾಡೋದೆಲ್ಲ ಇತ್ತು. ಗೈಡ್ಸ್ಗೆ ಬ್ಯಾಡ್ಜಸ್ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನು ಸ್ಟಿಚ್ ಮಾಡಿದೆ. ಅಂದರೆ ಸ್ಯಾಶ್ಗೆ ನೆನ್ನೆನೇ ಹಾಕಿದ್ದೆ, ಟಾಪ್ಗೆ ಇವತ್ತು ಹಾಕಬೇಕಾಗಿತ್ತು. ಅದನ್ನು ಹಾಕಿ ಈಗ ಹೋಗಿ ತೊಗೊಂಬಂದೆ. ಸ್ನ್ಯಾಕ್ಸ್ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ. ಒಂದು ID ಕಾರ್ಡು, ಒಂದು ಹೊಚ್ಕೊಳ್ಳೋದು. ಎಷ್ಟೈತೆ ತೋರಿಸಿ ಈಗ. ಇದೆಲ್ಲ ಈಗ ಪಾಪ್ಕಾರ್ನ್ ತಿಂತಾರೆ ಎಷ್ಟೊತ್ತಲ್ಲಿ. ಇದು ಅವಳಿಗೂ ತೊಗೊಂಡೋಗೋಕ್ಕೆ ಮತ್ತು ವಸಿಷ್ಠಂಗೂ ಬೇಕು ಮನೇಲಿ ಅಂಥೇಳಿ ತೊಗೊಂಡು ಬಂದಿರೋದು. ಇವಾಗ ಇಬ್ರಿಗೂ ಬೇಕಲ್ಲ ವಿಡಿಯೋ. ಇವಾಗ ಅವಳಿಗೆ ಅಷ್ಟೇ ತೊಗೊಂಡು ಇವನು ಸುಮ್ಮನೆ ಇರಬೇಕಲ್ಲ, ಹಾಗಾಗಿ ಇವನಿಗೂ ಮತ್ತು ಅವಳಿಗೂ ತೊಗೊಂಡೋಗೋದಕ್ಕೆ ಇಬ್ರಿಗೂ ತೊಗೊಂಬಂದಿರೋದು. ಕೇಕು ಮತ್ತು ಒಂದು ಸ್ವಲ್ಪ ಎಲ್ಲ ಡಬಲ್ ಇದ್ದರೆ ಅವನಿಗೊಂದು ಅವಳಿಗೊಂದು. ಬಿಸ್ಕೆಟ್ಸು, ಇದು ರಸ್ಕು ಮನೆಗೆ. ಇದು ಅವನಿಗೆ ಪಾಸ್ತಾ ಮಾಡಿ ಕೊಡಬೇಕು ಬೆಳಗ್ಗೆ ಅಂಥೇಳಿ ತೊಗೊಂಬಂದಿರೋದು ಇದೆಲ್ಲ. ಮತ್ತು ಹಾಗೆ ಬರಬೇಕಾದ್ರೆ ಚಿಪ್ಸು, ಚಕ್ಲಿ, ಒಂದು ಖಾರ ಚಿಪ್ಸು, ಒಂದು ಪ್ಲೇನ್ ಚಿಪ್ಸ್.
ಇದು ಒಂದು ಪ್ಲೇನ್, ಇದು ಒಂದು ಖಾರ. ಇನ್ನೂ ಆ ಗೈಡ್ಸ್ ಬುಕ್ ಬರೀತಾನೆ ಕೂತ್ಕೊಂಡವಳೆ. ಅವೆಲ್ಲ ಪಿಕ್ಚರ್ ಪೇಸ್ಟ್ ಮಾಡಬೇಕು. ಎಲ್ಲಿ ತಮ್ಮದೇವ ಚಾಕ್ಲೇಟ್ ಬಿಸ್ಕೆಟ್ಟು ವಸಿಷ್ಠ ಅಲ್ಲೇ ಓಪನ್ ಮಾಡ್ಕೊಂಡ ನೋಡ್ರಿ. ಚಾಕ್ಲೇಟ್ ಬಿಸ್ಕೆಟ್ ಅಂತ ಇದು. ಎಲ್ಲಿ ನೋಡೋಣ ಕೊಡು. 3 ಇರೋದಾ ಇದರಲ್ಲಿ? 3 ಪೀಸಾ? ಇದನ್ನ ಜೊತೆಲಿ ತಿನ್ಬೇಕು, ಹಿಂಗೆ ಹಾಕೋ. ಥೋ ಎಲ್ಲ ಬೀಳಿಸ್ಕೊಂಡು ತಿನ್ನೋದಾ? ಬರೀ 3 ಇದೆಯಾ? ಎಷ್ಟಿದು 3 ಬಿಸ್ಕೆಟಿಗೆ? ₹9. ಹಾಂ, ಅದರೊಳಗೆ ಆಯ್ತು. 3 ಬಿಸ್ಕೆಟ್ಗೆ ₹9 ನೋಡಿ ಫ್ರೆಂಡ್ಸ್. ಇದಕ್ಕೆ ಕಾಸ್ಟ್ಲಿ ಆಯ್ತಲ್ವಾ ಬಿಸ್ಕೆಟು. ಬಾರ್ಬನ್ ಚಾಕ್ಲೇಟ್ ಫ್ಲೇವರ್ ಇದು, ಬ್ಲ್ಯಾಕ್ ಬಾರ್ಬನ್. ಕಾಸ್ಟ್ಲಿ ಐತಪ್ಪ ಇದು ಬಿಸ್ಕೆಟ್. ಅದೇ ಈ ಬ್ರೌನ್ ಬಾರ್ಬನ್ ಇದೆ ನೋಡ್ರಿ. ಇದರಲ್ಲಿ ಬಿಸ್ಕೆಟು ಜಾಸ್ತಿ ಇರುತ್ತೆ ಮತ್ತು ರೇಟು ₹10 ಅನಿಸುತ್ತೆ ಇದು. ₹10. ಇದು ₹9ಗೆ 3 ಬಿಸ್ಕೆಟ್. 3 ಬಿಸ್ಕೆಟ್ ಇದೆ ಫ್ರೆಂಡ್ಸ್. ಫೈನಲಿ ಗಾನವಿ ತೊಗೊಂಡೋಗೋ ಬ್ಯಾಗ್ನ ರೆಡಿ ಮಾಡಿಕೊಂಡ್ಳು. ಒಂದು ಮಿಸ್ ಮಾಡಬಾರ್ದು, ಹಾಗೆಲ್ಲ ಇಟ್ಕೊಂಡು ಹೋಗಿರಬೇಕು. ಆದ್ರೂ ಅವಳು ಸೋಪು ಮತ್ತು ಟವಲ್ಲು ಇದೆರಡನ್ನು ಮಿಸ್ ಮಾಡಿಕೊಂಡು ಹೋಗಿದ್ದು. ಈಗ ನೀಟಾಗಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೋತಾ ಇದ್ದಾಳೆ. ಒಂದು ಎಕ್ಸ್ಟ್ರಾ ಕವರ್ ಇಟ್ಕೊ, ಏನಾದರೂ ವೇಸ್ಟ್ ಹಸಿ ಬಟ್ಟೆ ಮೈಲಿಗೆ ಬಟ್ಟೆ ಇಡಕ್ಕೆ ಬರುತ್ತೆ. ಚಿನ್ನ ನೀವು ಕವರ್ ಒಳಗೆ ಇಟ್ಕೊಬಾ ನಿಂದೆ. ಇಲ್ಲ 12 ಗಂಟೆ ಆಯಿತು ಕಣ್, ಮತ್ತು ಮುಂಚೆನೇ ಇದಕ್ಕೆ ಕೇಳಬೇಕು. ಚಿನ್ನ ನೀನು ಬೆಳಗ್ಗೆ ಸ್ಕೂಲ್ ಐತೆ ತಾನೇ 7:30ಗೆ? ಮತ್ತಿಲ್ವಾ ಫ್ರೆಂಡ್ಸ್? ಹಾಗೇ ಗೈಡ್ಸ್ ನೋಟ್ಸು ಬರೆಯೋಕ್ಕೆ ಕೊಟ್ಟಿದ್ರು. ಇನ್ನೇನು ಕ್ಯಾಂಪಿಗೆ ಹೋಗ್ತಾರೆ ಅಂದ 1 ವಾರ ಮುಂಚೆ ಅಷ್ಟೇ PDF ಕಳಿಸಿದ್ರು. ಎಷ್ಟು ಅಂತ ಬರೀತಾಳು. ಸ್ಕೂಲ್ದು ಇರುತ್ತೆ ಬರೆಯೋದು. ಹಾಗಾಗಿ ಹೋಗೋ ಹಿಂದಿನ ದಿನ ಸ್ವಲ್ಪ ಮಿಕ್ಕಿತ್ತು ಬರೆಯೋದು. ಅದಕ್ಕೋಸ್ಕರ ಒಂಚೂರು ಹೆಲ್ಪ್ ಆಗಲಿ ಅಂಥೇಳಿ ನಾನು ಅವಳಿಗೆ ಒಂಚೂರು ಗೈಡ್ಸ್ ನೋಟ್ಸ್ನ ಬರೆದು ಕೊಟ್ಟೆ. ಸ್ಕೂಲ್ದು ಬರೆಯೋದಿರುತ್ತೆ, ಟ್ಯೂಷನಿಂದ ಬರೆಯೋದಿರುತ್ತೆ. ಹಾಗಾಗಿ ಹೆಲ್ಪ್ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಬರೆದು ಕೊಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನಾನೀಗ ಮತ್ತೆ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನಾನು ಏನು ಮಾಡಬೇಕು ಅಂದರೆ ವಸಿಷ್ಠನ ಸ್ಕೂಲಿಗೆ ಬಾಕ್ಸ್ ರೆಡಿ ಮಾಡಬೇಕು. ಅವನು ಈಗ ಸ್ನಾನಕ್ಕೆ ಹೋಗಿದ್ದಾನೆ. ಸ್ನಾನ ಮುಗಿಸ್ಕೊಂಬಂದು ರೆಡಿ ಆಗ್ತಾನೆ. ನಾನು ಅಷ್ಟರಲ್ಲಿ ಅವನಿಗೆ ಬಾಕ್ಸಿಗೆ ತೊಗೊಂಡೋಗೋದಕ್ಕೆ ರೆಡಿ ಮಾಡ್ಕೋಬೇಕು. ಅವನು ಈಗ ಪಾಸ್ತಾ ಮಾಡೋದಕ್ಕೆ ಹೇಳೋದು. ಪಾಸ್ತಾ ಮಾಡಿ ಕೊಡಬೇಕು ಅವನ ಬಾಕ್ಸಿಗೆ. ಹಾಗೆ ಗಾನವಿ ಕ್ಯಾಂಪ್ಗೆ ಹೋಗ್ತಾಳೆ ಅಂತ ಹೇಳಿದ್ನಲ್ಲ 2 ದಿನ. ಅವಳು ಈಗ ಕ್ಯಾಂಪ್ಗೆ ಹೋಗ್ತಾಳೆ. ಅವಳನ್ನು ಹೋಗಿ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರಬೇಕು. ನೈಟೇ ಎಲ್ಲ ರೆಡಿ ಆಗಿದ್ದಾಳೆ. ಮಲಗೋದು ಲೇಟ್ ಆಗೋಯ್ತು. 1 ಗಂಟೆಗಿನ್ನೂ ಮಲಗಿದ್ದೀವಿ ನೈಟ್. ಈಗ ಮತ್ತೆ ಬೆಳಗ್ಗೆ ಬೇಗನೆ ಎದ್ದಿದ್ದೀವಿ. ಟೈಮ್ ಬಂದು ಈಗ 5:15. 5 ಗಂಟೆಗೆ ಹೇಳ್ಬೇಕಂತ ಅಲಾರಾಮ್ ಇಟ್ಕೊಂಡಿದ್ವಿ. ಬಟ್ ಹೇಳೋಕ್ಕಾಗಿಲ್ಲ, ಲೇಟ್ ಆಗಿಬಿಟ್ಟು ಹೇಳೋದು. ಈಗ ಫಸ್ಟು ಅವ್ನು ಬಾಕ್ಸ್ ರೆಡಿ ಮಾಡಿ ಅವನು ಬಿಡಕ್ಕೆ ಬರ್ತೀನಿ ಅಂತ ಹೇಳಿದ್ದಾನೆ. ಅವನು ಕರ್ಕೊಂಡು ಹೋಗ್ಬೇಕಲ್ಲ, ಮತ್ತೆ ಬಂದು ಸ್ನಾನ ಅದಂದರೆ ಲೇಟ್ ಆಗುತ್ತೆ. ಸ್ಕೂಲ್ ಬೇರೆ 7:30ಗೆ ಇದೆ, ಇವತ್ತು ಸ್ಯಾಟರ್ಡೆ. ಹಾಗಾಗಿ ಅವನು ಸ್ನಾನ ಮಾಡಿಸಿ ರೆಡಿನೇ ಮಾಡಿ ಕರ್ಕೊಂಡು ಹೋಗಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಲು ಬಿಸಿ ಆಯಿತು. ಇವಾಗ ಟೀ ಮಾಡಬೇಕು. ಒಂದು ಕಡೆ ಪಾಸ್ತಾ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಪಾತ್ರೆಗಳೆಲ್ಲ ರಾತ್ರಿನೇ ತೊಳೆದು ಇಟ್ಕೊಂಡು ಬಿಟ್ಟಿದ್ದೆ, ಇಲ್ಲ ಅಂದರೆ ಬೆಳಗ್ಗೆ ಲೇಟ್ ಆಗುತ್ತೆ ಅಂಥೇಳಿ. ಇಲ್ಲಿದೆ ನೋಡಿ ಪಾಸ್ತಾ. ಇದನ್ನು ಮಾಡಿ ಬಾಕ್ಸಿಗೆ ಹಾಕಬೇಕು. ಅಷ್ಟಂಗೆ ಈ ಥರದ್ದು ಪಾಸ್ತಾ ಇದು ಅಂದರೆ ರೆಡಿ ಟು ಈಟ್. ಆ ಥರ ನಾವೇ ಮಸಾಲೆ ಮಾಡಿ ಮಾಡೋವಂಥದ್ದಲ್ಲ, ಮಸಾಲೆ ಕೊಟ್ಟಿರೋದಿದು. ಆಲ್ರೆಡಿ ಮಸಾಲೆ ಇಲ್ಲಿದೆ, ಮ್ಯಾಗಿ ಥರ. ಅದನ್ನು ಹಾಕಿ ಮಾಡಿಕೊಡ್ಬೇಕು ಅವನಿಗೆ. ಈ ಥರ ಕುದೀತಿರೋ ನೀರಿಗೆ ಪಾಸ್ತಾ ಮತ್ತು ಈ ಮಸಾಲೆನ ಸೇರಿಸ್ಬಿಡೋದು ಫ್ರೆಂಡ್ಸ್. ಇಷ್ಟೇ ಈಸಿ. ಒಂದು 5 ನಿಮಿಷ ಬಾಯ್ಲ್ ಮಾಡಬೇಕಷ್ಟೇ ಇದನ್ನು. ಅದು ಇನ್ನೊಂದು ಥರ ಪಾಸ್ತಾ ಬರುತ್ತೆ, ಅದನ್ನು ನಾವು ಮಸಾಲೆ ನಾವೇ ರೆಡಿ ಮಾಡ್ಕೋಬೇಕು. ಫಸ್ಟು ಬೇಯಿಸ್ಕೋಬೇಕು. ಇದು ರೆಡಿ ಇರುತ್ತೆ. ಈ ಥರ ಒಂದು 5 ನಿಮಿಷ ಕುದಿಸ್ಕೋಬೇಕಷ್ಟೇ. ಮುಗೀತು.
ನೋಡ್ರಿ ಈ ಥರ ಕುದೀತಾ ಇದೆ. ನಮ್ಮ ವಸಿಷ್ಠ ಅವರು ಸ್ನಾನ ಮಾಡಿ ರೆಡಿಯಾಗಿ ಬಂದರು ನೋಡಿ. ನಿನ್ನ ಪಾಸ್ತಾ ರೆಡಿ. ಥಂಡಿಲಿ ಸ್ನಾನ ಮಾಡೋದಂದರೆ ಒಂಥರ ಇದು. ನಮಗೆ ದೊಡ್ಡವ್ರಿಗೆ ಹೇಳೋದಕ್ಕೆ ಬೇಜಾರು. ಎಲ್ಲಿ ಕಣ್ಣೇನಾಗಿದೆ? ಪೌಡರ್. ದೇವರಿಗೆ ನಮಸ್ಕಾರ ಮಾಡಿಬರುವ. ದೇವರಿಗೆ ನಮಸ್ಕಾರ. ಬೇಗ 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 ಬೇಗ. ಮ್ಯಾಗಿ ಅಲ್ಲ, ಪಾಸ್ತಾ. ಓಕೆ. ಬಾ, ತಲೆ ಬಾಚ್ಬೇಕಾ? ಬೇಗ ಬಾ. ಮತ್ತೆ ಸರ್ ಯಾಕೆ ಕೊಡ್ತಾರೆ ತಿಂಡಿ ತಿನ್ನಕ್ಕೆ ದುಡ್ಡು ಅವಳಿಗೆ? ಫ್ರೆಂಡ್ಸ್, ಈಗ ಅವಳಿಗೆ 2 ಜಡೆ ಹಾಕಬೇಕು. ಕೊಬ್ಬರಿ ಎಣ್ಣೆ ತಗೊಂಬ. ಪ್ರೋಗ್ರಾಮ್ ಕೊಡೋಕೆ 2 ಜಡೆ ಹಾಕೋಬೇಕಾ? ಅವಾಗ ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ನಾಳೆ ನಾನು ಹಚ್ಕೊಂಡಾಗ ಪ್ರೋಗ್ರಾಮ್ ಕೊಡೋಕೆ ಕನ್ಫರ್ಮ್ ಇಲ್ಲ. ಫ್ರೆಂಡ್ಸ್, ಗಾನವಿಗೆ ಜಡೆ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಅವಳು ಯೂನಿಫಾರ್ಮ್ ಹಾಕ್ಕೊಂಡಿದ್ದಾಳೆ. ಹೋಗೋದಕ್ಕೆ ಇನ್ನೂ ಟೈಮ್ ಇದೆ. ಟ್ರೈನ್ ಬರೋದು 7 ಗಂಟೆ. ಈಗ ಟ್ರೈನ್ ಬರೋದು 7 ಗಂಟೆ. ಈಗ 6:15 ಆಯಿತು. ರೆಡಿಯಾಗಿದ್ದಾಳೆ. ಇವಳನ್ನು ಸ್ಟೇಷನ್ಗೆ ಹೋಗಿ ಬಿಟ್ಟು ಬರಬೇಕು. ಹೆಂಗೆ ರೆಡಿಯಾಗಿದ್ದಾಳೆ ಅಂತ ತೋರಿಸ್ತೀನಿ. ಇದನ್ನು ಈಗ ಕೊಟ್ಟಿದ್ದಾರೆ. ಇದನ್ನು ಎಕ್ಸ್ಟ್ರಾ ಈ ಸಲ. ಇದನ್ನು ಇಷ್ಟು ಕ್ಯಾಂಪ್ಗಳು ಮಾಡಿದ ಮೇಲೇನೋ ಬರ್ತಾವಂತೆ. ಇದನ್ನು ಆಮೇಲೆ ಕೊಟ್ಟಿದ್ದಾರೆ. ಇದನ್ನು ರಾತ್ರಿ ಹೊಲ್ದಿದ್ದೀನಿ ನೋಡ್ರಿ. ಈ ಥರ ರೈಟ್ ಸೈಡ್ ಇದು ಈ ಥರ ಲೆಫ್ಟ್ ಸೈಡ್ ಇದು ಕಾಣಂಗೆ ಇಲ್ಲಲ್ಲ. ಇವು ಸಖತ್ತು ಟೈಟ್ ಇದಾವೆ ಫ್ರೆಂಡ್ಸ್. ಇದು ಕೈಲಿ ಹೊಲ್ದಿರೋದು. ಹೊಲಿಯೋರಷ್ಟರಲ್ಲಿ ನಾನು ಎಷ್ಟು ಸಲ ಸೂಜಿ ಚುಚ್ಕೊಂಡಿದ್ದೀನೋ ಗೊತ್ತಿಲ್ಲ. ಇವು 4 ಮತ್ತು ಇವಿಷ್ಟು ಅದೆಷ್ಟು ಸೂಜಿಲೇ ನಾನೇ ಹಾಕಿರೋದು. ಅಷ್ಟು ಇವು ಎಲ್ಲ ಇಷ್ಟು ಕ್ಯಾಂಪ್ಗಳು ಮಾಡಿದ ಮೇಲೆ ಕೊಡ್ತಾರಂತೆ ಬ್ಯಾಡ್ಜ್. ನಮ್ಮ ವಸಿಷ್ಠ ಅವ್ರ ಪಾಸ್ತಾನ ರೆಡಿಯಾಗೈತೆ. ಹೆಂಗೆ ಕೂತೈತೆ ನೋಡಿ. ಎಲ್ಲ ಸೈಡ್ಗೆ ಬಂದ್ಬಿಟ್ಟೈತೆ ಮಸಾಲೆ ಎಲ್ಲ. ಅಂದರೆ ಅದು ಸ್ವಲ್ಪ ಮಸಾಲೆ ಅಬ್ಸರ್ವ್ ಮಾಡ್ಕೋಬೇಕು. ಹಾಗಾಗಿ ನೀರು ಥರ ಇರಲಿಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ ಅಂತ ನಾನು ಇಷ್ಟು ಬಿಟ್ಟಿದ್ದೀನಿ. ನಮಗೆ ತಿಂಡಿಗೇನು ಉಪ್ಪಿಟ್ಟು ಮಾಡ್ಕೊಳ್ಳೋದಾಗುತ್ತಾ ಅಥವಾ ಏನು ಮಾಡಬೇಕು ಅಂತ ಆಮೇಲೆ ಡಿಸೈಡ್ ಮಾಡ್ತೀವಿ. ಫಸ್ಟ್ ಅವ್ರಿಗಿಬ್ಬರದು ಮುಗಿಸ್ಬಿಡ್ಬೇಕು. ಒಳಗಾಕು ಕ್ರಾಸ್ ಮಾಡ್ಕೊಂಡು ಏನು ಅಲ್ಲಿ ಬಿಸ್ಬೇಕು ನೀಟಾಗಿ ಇಟ್ಕೋ. ನೀಟಾಗಿ ಕೀಳೋ ಎಲ್ಲ ನೋಡ್ತೀಯ. ಬಾ ಹೋಗಿ ಇಲ್ಲ ಬಿಟ್ಟೈತೆ ನನಗೆ ಬಂದು ಕೀಳು ತೋರ್ಸ. ನಿಧಾನ ಕೀಳಬೇಕು. ತೋರಿಸು. ಫ್ರೆಂಡ್ಸ್,
ವಸಿಷ್ಠಂಗೆ ಹಾಲು ಮತ್ತು ರಸವನ್ನು ತಿನ್ನಿಸ್ಬೇಕು. ಮತ್ತೇನು ಬೇಕು? ಏನು ಬೇಡ. ಸ್ಕೂಲಲ್ಲಿ ತಿಂಡಿ ತಿನ್ನುವಂತೆ ಈಗ ರಸ್ಕ್ ತಿನ್ನ. ಎರಡೇ ಎರಡು ತಿನ್ನವ, ಹಂಗೆ ಹಠ ಮಾಡಬಾರ್ದು. ಬರುವಂತೆವ ಎಲ್ಲ ರೆಡಿ ಇದೆ. ನಿನ್ನ ಬಾಕ್ಸ್ ಒಂದು ಹಾಕಬೇಕು. ಪಪ್ಪ ತಿನ್ನಿಸ್ತಾರೆ. ಇನ್ನೂ ಟೈಮ್ ಆಗಿಲ್ಲ. ಬಾ. ಏನು ನಾನು ಬರ್ತೀನಿ, ನಿಮ್ಮಪ್ಪ ಬರ್ತಾರೆ ಬಿಡೋಕ್ಕೆ. ಹೊಟ್ಟೆ ಒಂಚೂರು ಏನಾರು ಹಾಕ್ಕೋಬೇಕು. ಸ್ನಾನ ಮಾಡಿದ್ಮೇಲೆ ಹೊಟ್ಟೆ ಹಸಿಲ್ವಾ? 2 ತಿನ್ನಿಸ್ರಿ, ಸರಿನಾ? ಮತ್ತೇನು ಬೇಕು? ಹಾಂ ಚೆಲ್ಲತ್ತೆ. ಅದೆರಡು ತಿನ್ನು ನೋಡಲ್ಲಿ, ಸರಿನಾ? ಅಷ್ಟೇ ತಿಂದರೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ? ಅವಳಿನ್ನೂ ಹೊಂಟಿಲ್ಲ, ಅಲ್ಲೇ ನಿಂತಿಲ್ಲ. ಅವಳನ್ನ ಬಿಡಕ್ಕೆ ನಾವೇ ಹೋಗಬೇಕು ಸ್ಟೇಷನ್ಗೆ. ಬಿಟ್ಟೋಗ್ಬಿಡ್ತಾಳೆ ಅಂತನಾ? ನೆನಿಬೇಕಾ? ಇನ್ನೂ ಸ್ವಲ್ಪ ಹಾಕ್ರಿ ಅದರಲ್ಲೇ ಮುರಿದು. ಅದು ರಸಕ್ಕೂ ಬೇಗ ನೆನೆಯಂಗಿಲ್ಲ. ಗಂಟ್ಲು ಯಾಕೋ ಒಣಗ್ದಂಗೆ ಆಗ್ತೈತೆ ಬರೀ. ಫ್ರೆಂಡ್ಸ್, ಇವಾಗ ಗಾನವಿನ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಿಟ್ಟು ಬರ್ತೀವಿ. ಗಾನು ಬಾಟ್ಲ ಸೊರಾತೈತೇನೆ, ಏನಿದೆ? ನೀರು ಚೆಲ್ಲೋಲಿಲ್ಲ. ಬನ್ನಿ ಹೋಗೋಣ. ಈಗ ಟೈಮ್ ಆಗಿದೆ 6:30 ಆಯಿತು. 6:30ಗೆ ಸ್ಟೇಷನಿಗೆ ಬರ್ರಿ ಅಂದಿದ್ರಂತೆ. ಬನ್ನಿ ಹೋಗ್ಬರೋಣ. ಅವನೆಲ್ಲೋ ಹೋಗೋದು ಆಗಲೇ ಕೆಳಗೆ. ಕಸ ಇಲ್ಲೇ ಬಂತಾನೆ ಗಾಡಿ ಕಸತ್ತೆ. ಎಲ್ಲ ಬಂದು ನಿಲ್ತಾರೆ. ಬಾಯ್ ಬಾಯ್. ಫ್ರೆಂಡ್ಸ್, ಗಾನವಿನ ಬಿಟ್ಟು ಬಂದೀವಿ. ಸುಮಾರು ಜನ ಹೋಗಿದ್ದಾರೆ ತಿಪ್ಟ್ರಿಂದ, ಅಂದರೆ ಬೇರೆ 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 ಸ್ಕೂಲಿಂದ ಹೋಗಿದ್ದಾರೆ. ಸ್ಟೇಷನ್ ತುಂಬ ಬರೀ ಇದೇ ಮಕ್ಕಳೇ ಇದ್ದರು. ಇವಾಗ ಗಾನವಿನ ಕಳಿಸಿ ಆಯಿತು ಊರಿಗೆ. ಇವಾಗ ಇವನನ್ನು ಸ್ಕೂಲಿಗೆ ಕಳಿಸ್ಬೇಕು. ಆಟೋ ಬರುತ್ತೆ ಇವಂದೇನು, ಕಳಿಸ್ಬರ್ಬೇಕಂತೇನಿಲ್ಲ. ಲೇಟ್ ಆಗಿದ್ದರೆ ನಾವೇ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ಇವೊಂದು ಆಟೋಗೆ ಹೋಗ್ತಾನೆ. ಇನ್ನು ಸ್ನ್ಯಾಕ್ಸು ತಿಂದಿದ್ದಾನೆ. ಬಾಕ್ಸು ರೆಡಿ ಇದೆ ನೋಡಿರಿ. ಬಾಕ್ಸ್ ಇಲ್ಲೇ ರೆಡಿ ಮಾಡಿಟ್ಟಿದ್ದೀನಿ. ಆಟೋ ಬಂದ ತಕ್ಷಣ ಹತ್ಕೊಂಡು ಹೋಗ್ತಾ ಇರೋದೆ. ಅಸೈನ್ಮೆಂಟ್ ಕೊಡು ಮ್ಯಾಥ್ಸ್ ಟೀಚರ್ಗೆ, ಆಯಿತಾ? ನಾವು ಈಗ ನಾನು ನಮ್ಮ ಮನೆಯವರು ಟೀ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಟೀ ಕುಡಿದು ಆಮೇಲೆ ತಿಂಡಿ ರೆಡಿ ಮಾಡ್ಕೋಬೇಕು. ಯಾಕೆ ಟೀ ಮಾಡ್ಕೊಂಡು? ಹಾಂ ನೋಡ್ರಿ, ಅವನು ಟೀ ಕುಡಿಯೋನು, ಹಾಗಾಗಿ ನಮ್ಮ ಮುಖ ನೋಡ್ತಾನೆ. ನಾವು ಟೀ ಮಾಡ್ಕೊಂಡು ಕುಡಿತೀವಿ ಅಂದ ತಕ್ಷಣವೇ ಮುಖ ನೋಡ್ತಾನೆ. ಬೇಗ ಬೇಗ ಟೀ ಮಾಡ್ಕೊಂಡು ಕುಡಿದು ಮುಂದಿನ ಕೆಲಸ ಮಾಡೋಕ್ಕೂ. ಮೆಹಂದಿ ಎಲ್ಲ ಹಚ್ಕೋಬೇಕಾಗಿತ್ತು. ಇವೆಲ್ಲ ನೋಡ್ರಿ, ವೈಟ್ ಹೇರ್ ಎಲ್ಲ ಹಂಗೆ ಕಾಣಿಸ್ತಾ ಇದ್ದಾವೆ. ಮೆಹಂದಿ ನಾನು ಕಲಿಸೇ ಇಡಲಿಲ್ಲ ರಾತ್ರಿ. ನೋಡೋಣ, ಈಗ ಕಲಿಸಿಟ್ಟು ಸಂಜೆ ಹಚ್ಕೊಳ್ಳೋದಾದರೆ ಸಂಜೆ ಹಚ್ಕೋತೀನಿ. ಏನು ಪುಟ? ಅದು ಕ್ರೀಮ್ ಬಿಸ್ಕೆಟು.
ಕ್ರೀಮ್ ಬಿಸ್ಕೆಟ್ ಸ್ಕೂಲಿಗೆ ತೊಗೊಂಡು ಹೋಗಂಗಿಲ್ಲ. ಇಲ್ಲ ತಿಂತೀನಿ. ಬಂದು ತಿನ್ನುವಂತೆ, ಈಗ ಆಟೋ ಬಂದ್ಬಿಡುತ್ತೆ. ಬಾಯ್ ಪುಟ, ಬಾಯ್. ಅದನ್ನ ಫಸ್ಟೇ ಜೇಬಲ್ಲಿ ಇಕ್ಕೋಬೇಕು ತಾನೆ ನೋಡಿ. ಹಾಂ ಸಿಗಿ ಬಂದ್ರಿ ಯಾರು ಕರ್ಕೊತೈತೆ ಕಾರ್ಕೋಚ ಇದ ಬರಲಿಲ್ಲ. ಫೋನಾರ ಮಾಡೋಣ. ನಾನು ನಮ್ಮ ಮನೆಯವರು ಟೀ ಮಾಡಿಕೊಂಡು ಕುಡಿಬೇಕು. ಮನೆಯವರು ಊರಿಗೆ ಹೋಗ್ತಾರೆ ನೈಟ್. ಗಾನವಿನೂ ಊರಿಗೆ ಹೋಗೋಳೆ. ನಮ್ಮ ಗಾನವಿ 2 ದಿನ, ನಮ್ಮ ಮನೆಯವರು 4 ದಿನ. ಅಂದರೆ ಇವತ್ತು ನೈಟ್ ಹೋದರೆ ಅವರು ಬರೋದು ಮತ್ತೆ ಮಂಗಳವಾರ ದಿನ ನೈಟ್. ಅಂದರೆ ಅಲ್ಲಿ 3 ದಿನ ನಮ್ಮ ಮನೆಯವರು, 2 ದಿನ ನಮ್ಮ ಗಾನವಿಯವರು. ನಾನು ನಮ್ಮ ವಸಿಷ್ಠ ಇಬ್ಬರೇ ಮನೇಲಿ ಇರೋದು ಈಗ. ಹಾಂ ಸ್ನಾನ ಬಂದಮೇಲೆ ಮಾಡ್ತೀನಿ. ಹಿಂಗೆ ಇದೈತ ಮೆಹಂದಿ ಹಚ್ಕೋಬೇಕು ನಾನು. ಈಗ ಟೀ ಮಾಡೋದು ಬೇಡವಾ ಹಂಗಾದ್ರೆ? ನಮ್ಮದು ಚಹಾ ಈಗ ರೆಡಿ ಆಯಿತು. ನಾನು ನಮ್ಮ ಮನೆಯವ್ರು ಬೇಗ ಚಹಾ ಕುಡಿದು ಏನು ಮಾಡಾಕ್ತೀವಿ, ನಾಳೆ ಪ್ಯಾಕ್ ಆಗ್ತೇನೆ. ನಮ್ಮ ಮನೆಯವರು ಊರಿಗೆ ಹೋಗ್ತಾರೆ ಫ್ರೆಂಡ್ಸ್ 3 ದಿನ. ಹಂಗಾಗಿ ಈಗ ನೋಡಿರಿ ಅವ್ರ ಬ್ಯಾಗ್ನ ರೆಡಿ ಮಾಡ್ಕೊತವ್ರೆ. ಅದು ಹಂಗೆ ಡಿವೈಡ್ ಮಾಡಿ ಇಟ್ಕೋರಿ, ಒಂದ್ರಾಗ ಬೇಡ. ಇಲ್ಲ ಒಂದೊಂದು ಬಟ್ಟೆ ಒಂದೊಂದು ಕವರ್ ಹಾಕೋ. ಅದು ಕವರೇ ದೊಡ್ಡದಾಯ್ತು. ಬೇರೆ ಕಾಟನ್ ಥರದ್ದು ಇರುತ್ತಲ್ಲ ಅದ್ರಾಗ ಇಟ್ಕೋರಿ. ಇಲ್ಲ ನಾ ಹಿಂಗೆ ಉದ್ದಕ್ಕಿಡಲ್ಲ, ನಾ ಇಡ್ತೇನೆ ಬಿಡಿಲ್ಲ ಅಂದ್ರೆ. ಫಸ್ಟ್ ಚಾ ಕುಡಿ. ಎಲ್ಲಿ ನೋಡ್ರಿ ಅಲ್ಲಿ ನಾವು ಎಮರ್ಜೆನ್ಸಿ ಬ್ಯಾಗ್ ಬೇಕಂತ ಹಂಗೆ ಸಿಕ್ಸಿರ್ತೀವಿ ನೋಡಿ ಫ್ರೆಂಡ್ಸ್, ಇದ್ರೊಳಗಡೆ ಬೀರು ಒಳಗಡೆ. ಇಂಥದ್ದಾಗಬೇಕು. ಇದು ಕರೆಕ್ಟಾಗಿ ಹಿಡಿತೀವಿ ತೋರಿ. ಅವ್ನು ನಾನು ಇಡ್ತೀನಿ ಅಂತ ಹಿಡೀರಿ. ಫಸ್ಟ್ ಚಾ ಕುಡೀರಿ. ಸ್ಕೂಲಲ್ಲಿ ಒಂದು ಕ್ರಾಫ್ಟ್ ಮಾಡಿಸಿ ಕಳಿಸಿದ್ದಾರೆ. ಅದು ಏನು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಅವನೇ ತೋರಿಸ್ತಾನೆ ಏನು ಅಂತ. ತೋರ್ಸವ. ಏನದೆ? ಶೇವಿಂಗ್ ಅಲ್ಲ, ಅದು ಮೀಸೆ. ಎದ್ದು ಕುತ್ಕೋ, ಸೀದಾ ಎದ್ದು ಕುತ್ಕೊಂಡು ಸ್ಟ್ರೈಟಾಗಿ ಕುತ್ಕೊಂಡು ತೋರ್ಸವ. ಹೆಂಗೆ ಇಟ್ಕೋಬೇಕು? ಎಲ್ಲಿ ಕೈ ಬಿಡು. ಹೆಂಗೆ ನನ್ನ ಕಡೆ ತಿರ್ಗೋ, ನನ್ನ ಕಡೆ ತಿರ್ಕೊಳ್ಳವಮ್ಮ. ನೋಡ್ರಿ ಈ ಥರ ಕೊಟ್ಟು ಕಳಿಸಿದ್ದಾರೆ. ಇದು ಏನಕ್ಕೆ ಅಂದರೆ ಫಾದರ್ಸ್ ಡೇ ಸ್ಪೆಷಲ್ ಕೊಟ್ಟು ಕಳಿಸಿದ್ದಾರೆ ಕ್ರಾಫ್ಟ್ ಮಾಡಿ. ಯಾರಿಗೆ ಕೊಡೋಕ್ಕಂತಿದೋ? ಪಪ್ಪಂಗೆ ಕೊಡ್ಬೇಕಂತ. ಪಪ್ಪ ಬರ್ತಾರಲ್ಲ ಆಮೇಲೆ ಊಟಕ್ಕೆ, ಅವಾಗ ಕೊಡು. ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ಬಿಟ್ಟು ಕೊಡು. ಆಮೇಲೆ ಬರ್ತಾರಲ್ಲ ಮಧ್ಯಾಹ್ನ ಬರ್ತಾರಲ್ಲ ಅವಾಗ. ಬೆಳಗ್ಗೆ ನಾನು ತಿಂಡಿ ತಿಂದ ತಕ್ಷಣವೇ ಮಲಗಿದ್ದೀನಿ. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದು. ಮತ್ತು ರಾತ್ರಿ ಲೇಟಾಗಿ 1 ಗಂಟೆಗೆ ಮಲಗಿತ್ತು. ಗಾನೊಂದು ಸಲುವಾಗಿ ತಿಂಡಿ ತಿಂದ ತಕ್ಷಣ ಹಂಗೆ ಮಲಗಿದ್ದೀನಿ. 1-2 ತಾಸು ನಿದ್ದೆ ಮಾಡಿದ್ದೀನಿ. ಈಗ ಮಧ್ಯಾಹ್ನದ ಊಟ ಮಾಡ್ಬೇಕು. ಅಡುಗೆನ ನಮ್ಮ ಮನೆಯವ್ರು ಇನ್ನೇನು ಊಟಕ್ಕೆ ಬರೋ ಟೈಮ್ ಆಯಿತು. ಇವನೊಬ್ಬ ಏನಾದರೂ ಹುಡುಕ್ತಾನೇ ಇರ್ತಾನೆ. ಏನು ಹುಡುಕ್ತಿದ್ಯವ? ಹಾಂ, ಪಾರ್ಲೇಜಿ ಬಿಸ್ಕಿಟ್ ಬೇಡ ಅಂತ ತಗೊಳ್ಳಿಲ್ಲ. ಬೇಡ ಅಂದ್ರೆ ತಾನೇ ಪಪ್ಪ ರಸ್ಕ್ ತಗೋ, ಪಾರ್ಲೇಜಿ ತಿನ್ನಬಾರ್ದು ಜಾಸ್ತಿ ಅಂತಂದು ಹೇಳಿದ್ರು ತಗೊಳ್ಳಿಲ್ಲ. ನಾನು ತಿನ್ನಬಾರ್ದು ಕಣೋ, ಜಾಸ್ತಿ ತಿಂದರೆ. ಹಿಡಿದ್ನ ಅದಕ್ಕೆ ಹಾಕಿಡು. ಶುಂಠಿ, ಕಪ್ರೆ ಶುಂಠಿ ಹಾಕಿಡು. ಒಣಗುತ್ತೆ ಬಾ, ಡಬ್ಬಿಗೆ ಹಾಕಿ ಮುಚ್ಚಂದು ಕ್ಯಾಪ್ ಹಾಕು. ಬೇಗ ಹಾಕಿ ಫ್ರಿಜ್ಜಿಗೆ ಇಟ್ಕೊಬೇಕು. ಇದರಲ್ಲೇ ಇರೋದು ಇವೆಲ್ಲ ತಿನ್ನೋದು. ಅದು ಕವರ್ನ ಇಲ್ಲೇ ಹಿಂಗೆ ಹಾಕಿ ಇಟ್ಟಿದ್ದಾರೆ ನೋಡಿ. ಇದನ್ನು ಡಸ್ಟ್ಬಿನ್ಗೆ ಹಾಕಬೇಕು. ಇಲ್ಲೆಲ್ಲ ತಿಂದು ಅಲ್ಲಲ್ಲೇ ಇಟ್ಬಿಡೋದು. ಅಲ್ಲಲ್ಲೇ ತಿಂದು ಅಲ್ಲಲ್ಲೇ ಇಡೋದು.
ಹಾಲು ಕಾಯಿಸಿದ್ದೆ, ಅದನ್ನು ಈಗ ಕೆನೆ ದಪ್ಪ ಬರಬೇಕು ಅಂಥೇಳಿ ಫ್ರಿಜ್ಗೆ ಇಡಬೇಕು. ಅಂದ್ರೆ ಕೆನೆ ಚೆನ್ನಾಗಿ ಬರುತ್ತೆ. ತೆಗಿಯಪ್ಪ ಫ್ರಿಜ್ ಒಂಚೂರು ಓಪನ್ ಮಾಡು. ನಿಧಾನ, ಗೋಡೆಗೆ ಟಚ್ ಮಾಡಬೇಡ, ಡೋರು ಹಿಡ್ಕೊಳ್ಳೋ. ಸರಿ 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 ಸರಿ. ನಾನೇ ಫಸ್ಟ್ ಬಂದಿರಲಿಲ್ಲ, ಎಲ್ಲರೂ ಬಂದಿದ್ರು. ಯಾವಾಗ? ಸ್ಕೂಲ್ ಬೆಳಗ್ಗೆನಾ? ನೀನೇ ಲಾಸ್ಟಾ? ಹ್ಞೂ. ಪ್ರೇಯರ್ ಅಸೆಂಬ್ಲಿಗೆ ಲೇಟ್ ಆಗೋದ? ಹಂಗಂದ್ರೆ ಪ್ರೇಯರ್ ಮುಗ್ದೋಗಿತ್ತ? ಮಾಡಿಸಿದ್ದಿಲ್ವಾ? ಇಲ್ಲೇ ಮಾಡಿದ್ರು. ಎಲ್ಲಿ? ಬ್ಯಾಗ್ ಕ್ಲಾಸ್ ರೂಮಲ್ಲಿ ಇಟ್ಟು ಬಂದು ಅಸೆಂಬ್ಲಿಗೆ ಹೋದಾ? ಹೌದಾ? ಅಸಿಸ್ಟೆಂಟ್ ಡ್ರೈವರ್ ಏನು ಮಾಡ್ತಾರೆ ಅಂದರೆ ಒಂದೊಂದ್ಸಲಿ ಬೇಗ ಬರ್ತಾರೆ, ಒಂದೊಂದ್ಸಲಿ ಲೇಟ್ ಮಾಡ್ತಾರೆ. ಸಂಜೆನೂ ಅಷ್ಟೇ, ಇವರನ್ನು ಒಂದೊಂದ್ಸಲಿ ಬೇಗ ಕರ್ಕೊಂಡು ಬಿಡ್ತಾರೆ, ಇಲ್ಲಾಂದ್ರೆ ಒಂದೊಂದ್ಸಲಿ 5 ಗಂಟೆ 5:15 ಆದರೂ ಬರೋಂಗಿಲ್ಲ. ಹಂಗೆ ಮಾಡ್ತಾರೆ. ಅವ್ರಿಗೆ ಹೆಂಗೆ ತಿಳಿತೈತೋ ಹಂಗೆ ಮಾಡ್ತಾರೆ. ಓ ಹಿಡಿದ್ನಾ ಪಾಸ್ತಾ ಹಾಕಿದ್ನಲ್ಲ ಫ್ರೆಂಡ್ಸ್, ಅವನಿಗೆ ಅವ್ರ ಟೀಚರ್ ಪಾಸ್ತಾ ತರಬೇಡ್ರಿ ಸ್ಕೂಲಿಗೆ ಅಂದ್ರಂತೆ. ಅದು ಜಂಕ್ ಫುಡ್ ತರಬಾರ್ದು ಅಂತ ಹೇಳಿದರು. ಪಾಸ್ತಾ ಹೆಂಗೆ ಜಂಕ್ ಫುಡ್ ಆಗುತ್ತೆ, ಮನೇಲಿ ಮಾಡಿರೋದಲ್ವ ಅಂದ್ಕೊಂಡು ನಾನು ಹಾಕಿದೆ. ತರಬೇಡ್ರಿ ಅಂತೇನೋ ಹೇಳಿ ಕಳಿಸಿದ್ರಂತೆ. ನೆಕ್ಸ್ಟ್ ಮಾಡಲ್ಲ ಇನ್ನೇನು. ಫ್ರೆಂಡ್ಸ್, ಈಗ ಅಡುಗೆ ಮಾಡಬೇಕು. ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನು ಪುಟ? ಕೇಕ್ ನೋಡಿರಿ, ಇಂಥದ್ದೆಲ್ಲ ಕೇಕ್. ಈಗ ಬಂದು ಏನು ಮಾಡ್ದೆ, ಅದು ಪೊಟ್ಯಾಟೊ ಬಿಸ್ಕೆಟ್ ಬರುತ್ತಲ್ಲ ಅದನ್ನು ತಿಂದಿದ್ದಾನೆ. ಈಗ ಕೇಕ್ ಅಂತೆ, ನೀಟಾಗಿ ಊಟ ಮಾಡಬೇಕು. ಸರಿ ಫ್ರೆಂಡ್ಸ್, ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.